ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿನ್ನೆಯ ಸಂಚಿಕೆಯಲ್ಲಿ ಶಾಂತಿ ರೋಹಿಣಿ ಇಬ್ಬರು ಒಟ್ಟಿಗೆ ಮನೆಗೆ ಬಂದಿರ್ತಾರೆ. ಶಾಂತಿ ಬಾಯಿಗೆ ಬಂದಂಗೆ ರೋಹಿಣಿಗೆ ಬೈತಿರ್ತಾಳೆ. ಅವಳು ಮಾಡಿದ ಮೋಸ ನಾನು ನೆನೆಸ್ಕೊತಾ ಇದ್ರೆ ಮೈಯೆಲ್ಲ ಉರಿದೋಗ್ತದೆ ಅಂತ ಶಾಂತಿ ಬೈತಿರ್ತಾಳೆ. ಮೀನಾಗಿ ಹೇಳ್ತಾಳೆ, ಸೌಟನ್ನ ಕಾಯಿಸ್ಬಿಡು, ಅವಳೇನಾದರೂ ಮಾತಾಡಿದ್ರೆ ಬರೀ ಇಕ್ಬಿಡ್ತೀನಿ ಅಂತ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ಶ್ರುತಿ ಆತ ಈ ಥರ ಎಲ್ಲ ಮಾಡಿದ್ರೆ ಅದು ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ, ಪೊಲೀಸವ್ರು ಎತ್ತಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ ಅಂತ ಶ್ರುತಿ ಹೇಳ್ತಿರ್ತಾಳೆ. ಶಾಂತಿ, ಅಮ್ಮ ತಾಯಿ ನೀ ಸ್ವಲ್ಪ ಸುಮ್ಮನೆ ಇರಮ್ಮ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ರವಿ, ಅಮ್ಮ ಅವಳು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಮ್ಮ ಅಂತ ರವಿ ಹೇಳ್ತಾನೆ. ಅವರು ಮಾತಾಡೋಕೆ ಬಿಟ್ಟರೆ ಹೀಗೆ ಆಗೋದು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಹೇಳ್ತಾರೆ, ಅಲ್ಲ ಕಣೆ ಅಮ್ಮ ನ್ಯಾಯ ತೀರ್ಮಾನ ಮಾಡೋಕ್ಕೆ ಬಂದಿದ್ದಾರೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಬೈತಾರೆ. ಆಗ ಲಕ್ಕಿ ಹೇಳ್ತಾರೆ, ಅಲ್ಲ ಶಾಂತಿ, ಅವಳು ತಪ್ಪು ಮಾಡಿದಾಳೆ ಅಂತ ಬೈದೇ ಹೊಡೆದೆ ಸರಿ, ಆ ಥರ ಮಾಡೋದು ಸರಿನಾ ನೀನು? ಅಲ್ಲ ಅವಳು ಏನಕ್ಕೆ ಆ ಥರ ಎಲ್ಲ ಮಾಡಿದ್ಲು ಅಂತ ಕಾರಣ ಆದರೂ ಕೇಳ್ಕೊಬೇಕಲ್ವ ನೀನು? ಆ ಥರ ಮಾಡ್ದಿರೋ ಒಂದೇ ಸಲ ಹಿಂಗೆ ಹೊಡೆದು ಬಡ್ದು ಆಚೆ ಹಾಕ್ಬಿಟ್ರೆ ಏನಿದರ ಅರ್ಥ? ಇದಾ ನೀನು ದೊಡ್ಡ ಮನುಷ್ಯಾಗಿ ಈ ಥರ ಮಾಡೋದು ಅಂತ ಲಕ್ಕಿ ಬೈತಿರ್ತಾರೆ. ಶಾಂತಿ, ಅಲ್ಲ ನಮ್ಮನ್ನೆಲ್ಲ ಇಷ್ಟೊಂದು ಏಮಾರಿಸಿದಾಳೆ, ಇವಳನ್ನ ಕೂರಿಸಿ ವಿಚಾರಿಸ್ಕೊಂಡು ಬೇರೆ ಕೂರಿಸ್ಕೋಬೇಕಾ? ಮೋಸ ಮಾಡಿದಾಳೆ ಅವಳು, ಅದಕ್ಕೆ ನಾನು ಹೊಡೆದು ಓಡಿಸ್ದೆ ಅಂತ ಶಾಂತಿ ಹೇಳ್ತಾಳೆ. ಮೀನಾ ಅತ್ತೆ, ಅವರು ಏನಕ್ಕೆ ಆ ಥರ ಮಾಡಿದ್ರು ಅಂತ ಕಾರಣ ತಿಳ್ಕೊಂಡಲ್ವಾ ನೀವು ಶಿಕ್ಷೆ ಕೊಡೋದು ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಕರೆಕ್ಟಾಗಿ ಹೇಳಿದೆ ಮೀನಾ, ಕೋರ್ಟಲ್ಲಿ ಕೂಡ ಕರೆಕ್ಟ್ ನ್ಯಾಯ ತಿಳ್ಕೊಂಡೇ ದಂಡನೆಯನ್ನು ಕೊಡ್ತಾರೆ, ಲಕ್ಕಿ ಕರೆಕ್ಟಾಗಿ ತೀರ್ಮಾನ ಮಾಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಇವಳು ಮಾಡಿರೋ ಕೆಲಸಕ್ಕೆ ಕಾರಣ ಬೇರೆ ಬೇಕೇನೋ? ನೀನೇ ಅಲ್ವೇನೋ ಆ ಮೇಕೆ ಮಂಜಣ್ಣ ತರಕಾರಿ ಮಾಡೋನು ಈ ಥರ ಸುಳ್ಳು ಬಂದಿದ್ದಾನೆ ಅಂತ ನೀನೇ ಅಲ್ವೇನೋ ಎಲ್ಲ ಕರ್ಕೊಂಬಂದಿದ್ದು ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ ಎಲ್ಲ ಸತ್ಯ ಗೊತ್ತಾಗಲಿ ಅಂತ ಕರ್ಕೊಂಬಂದ್ವಿ, ಅದೇ ಈ ಥರ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಮೀನಾ ಹೇಳ್ತಾಳೆ. ನನಗೆಲ್ಲ ಅದೆಲ್ಲ ಗೊತ್ತಿಲ್ಲ, ಇವಳು ತಪ್ಪು ಮಾಡಿದಾಳೆ, ಅದಕ್ಕೆ ಶಿಕ್ಷೆ ಆಗಲೇಬೇಕು. ಮನೋಜ ನೀ ಸುಮ್ಮನೆ ಇದೆಯಾ? ಅದಕ್ಕೆ ಕಣೋ ಈ ಥರ ಎಲ್ಲ ಇವಳು ಮಾಡ್ತಾ ಇರೋದು, ಗೆದ್ದೋ ಗೋಡಿಯೋ ಯಾಕೋ ಸುಮ್ಮನೆ ಕೂತಿದ್ಯಾ ಅಂತ ಶಾಂತಿ ಹೇಳ್ತಿರ್ತಾಳೆ. ರವಿ, ಏನಮ್ಮ ನೀನು ಈ ಥರ ಎಲ್ಲ ಹೇಳ್ಕೊಡ್ತಿದ್ಯಾ ಒಡಿ ಅಂತ ರವಿ ಹೇಳ್ತಾನೆ. ಅದಕ್ಕೆ ಸೂರ್ಯ, ಅವ್ರು ಹೋಗಿ ಹೊಡೆದ್ಬಿಟ್ರೆ ಇಲ್ಲೆಲ್ಲರೂ ನೋಡ್ಕೊಂಡು ಸುಮ್ಮನೆ ಇರ್ತಾರಂತ ಸೂರ್ಯ ಹೇಳ್ತಾನೆ. ಮನೋಜ್ ನೀವೇನಾರು ಆ ರೀತಿ ಮಾಡಿದ್ರೆ ನೀವು ನಿಮ್ಮ ಅಮ್ಮ ಜೊತೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಾಳೆ ಶ್ರುತಿ. ಶಾಂತಿ ಕೋಪ ಮಾಡ್ಕೊಂಡು ಇವಳು ಓಡೋದು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಲಕ್ಕಿ, ಶಾಂತಿ ದೊಡ್ಡೋಳು ಅಂತ ನಾನು ಇಲ್ವಾ ಅಂತ ಹೇಳ್ತಿರ್ತಾರೆ. ಈ ಕಡೆ ಶಾಂತಿ ಕೋಪ ಮಾಡ್ಕೊಂಡು ಮನೋಜ್ ಅವಳು ಗೆದ್ದೋಗಿ ಹೊಡಿತೀಯಾ ಇಲ್ವಾ ಅಂತ ಶಾಂತಿ ಕೇಳ್ತಿರ್ತಾಳೆ. ಮನೋಜ ಏನು ಮಾತಾಡ್ದಿರಾ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಸರಿ ಬಿಡು, ಅವಳನ್ನ ನಾನೇ ತಾನೇ ಮನೆ ಕರ್ಕೊಂಬಂದಿದ್ದು, ಎಲ್ಲರಿಗಿಂತ ಮರೆದು ನಾನೇ ಅವಳಿಗೆ ಹೊಡಿತೀನಿ ಅಂತ ಶಾಂತಿ ರೋಹಿಣಿ ಜುಟ್ಟು ಹಿಡ್ಕೊಂಡು ಕಪಾಳಕ್ಕೆ 2 ಬಾರಿಸ್ತಾಳೆ. ನೀನು ಗುಂಗ್ರಿ, ನನ್ನೇ ಮಾರಿಸ್ತಾಳೆ ನೀನು, ಯಾವ ಧೈರ್ಯದ ಮೇಲೆ ನನ್ನ ಮನೆಗೆ ಬಂದೆ, ಸುಮ್ಮನೆ ಬಿಟ್ಬಿಡ್ತೀನಿ ನಿನ್ನ ಅಂತ ಶಾಂತಿ ಬೈತಿರ್ತಾಳೆ. ರಂಗನಾಥ್ ಅವ್ರು ಬಂದು, ಶಾಂತಿ ಬಿಟ್ಬಿಡು, ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಮಾತು ಕೇಳ್ದಿರಾನೆ ಶಾಂತಿ ಹೊಡಿತಾನೆ ಇರ್ತಾಳೆ. ಈ ಕಡೆ ಮನೋಜ ಎದ್ಬಿಟ್ಟು, ಅಮ್ಮ ಸಾಕು ನಿಲ್ಸಮ್ಮ ಅಂತ ಜೋರಾಗಿ ಕಿರಿಸ್ತಾನೆ. ಶಾಂತಿ, ಯಾಕೋ ನೀನು ಹಿಂಗಾಡ್ತಾ ಇದೆಯಾ? ಇವಳು ನಮ್ಮನ್ನೆಲ್ಲ ಏಮಾರಿಸಿದಾಳೆ, ನೀನಂತೂ ಹೊಡಿಲಿಲ್ಲ, ನನ್ನನ್ನಾದರೂ ಹೊಡೆಯೋಕೆ ಬಿಡೋ ಅಂತ ಶಾಂತಿ ಹೇಳ್ತಾಳೆ. ನೀನು ಶಿಕ್ಷೆ ಕೊಡಬೇಕು ಅಂದರೆ ನನಗೂ ಸೇರಿಸಿ ಕೊಡಬೇಕಮ್ಮ ಅಂತ ಮನೋಜ ಹೇಳ್ತಾನೆ. ಶಾಂತಿ ಕೋಪ ಮಾಡಿಕೊಂಡು, ಏನೋ ಬೊಗಳ್ತಿದ್ಯಾ ನೀನು ಅಂತ ಶಾಂತಿ ಕೇಳಿದಾಗ, ಈ ವಿಷಯ ಎಲ್ಲ ನನಗೆ ಮೊದಲೇ ಗೊತ್ತಿತ್ತಮ್ಮ ಅಂತ ಮನೋಜ ಹೇಳ್ತಾನೆ. ಕೇಳಿಸ್ಕೊಂಡು ಶಾಂತಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಮನೆಯವರೆಲ್ಲರೂ ನೋಡ್ತಾ ಇರ್ತಾರೆ. ಏನೋ ಹೇಳ್ತಾ ಇದೆಯಾ ನೀನು ಮನೋಜ ಅಂತ ಶಾಂತಿ ಕೇಳ್ತಾಳೆ. ವ್ಯಕ್ತಿ ಮೀನಾ ಅವ್ರ ಮಾವನ ಅಂತ ನನಗೆ ಮೊದಲೇ ಗೊತ್ತಿತ್ತಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ, ಅಲ್ಲ ಕಣೋ, ಅವಳಿಗೆ ತಪ್ಪಿಸ್ಬೇಕು ಅಂತ ಹೊಡಿಬಾರ್ದು ಅಂತ ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದೆಯೇನೋ ಅಂತ ಶಾಂತಿ ಕೇಳ್ತಾಳೆ. ಥರ ಹೇಳಿದ್ದಕ್ಕೆ ಮನೋಜ್ಗೆ 2 ಹೊಡಿತಾಳೆ. ಹೊಡಿತಾ ಇರಬೇಕಾದ್ರೆ, ಇಲ್ಲಮ್ಮ ನನಗೆ ಮೊದಲೇ ಗೊತ್ತಿತ್ತಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ಸೂರ್ಯ ಬಂದು, ಅಪ್ಪ ಇವನು ಯಾವ ವಿಷಯನೂ ಮುಚ್ಚಿಟ್ಕೊಂಡಲ್ಲ, ಏನೇ ಆಗಿದ್ರು ಅದನ್ನು ಮೊದಲು ಅವನು ಸಕ್ಕರೆಗೆ ಹೇಳೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಮ್ಮ ಕೋಪ ಮಾಡ್ಕೊತಾರೆ ಅಂತ ನಾನು ಈ ವಿಷಯನ ಮುಚ್ಚಿಟ್ಟಿದ್ದೆ ಅಂತ ಮನೋಜ ಹೇಳ್ತಾನೆ. ರಂಗನಾಥ್ ಹೇಳ್ತಾರೆ, ಅಲ್ಲ ಕಣೋ, ನಾನು ಅವತ್ತು ಅಷ್ಟೊಂದು ಸಲ ಕೇಳಿದ್ನಲ್ಲ, ಏನೂ ಗೊತ್ತಿಲ್ಲ ಅಂತೆಲ್ಲ ಹೇಳ್ದಲ್ಲೋ ಅಂತ ರಂಗನಾಥ್ ಹೇಳ್ತಾರೆ. ಶಾಂತಿ, ಏನೋ ಹೇಳ್ತಿದ್ದೆ, ನಿಜ ಹೇಳ್ತಿದ್ದೇನೋ ನೀನು ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ಸೂರ್ಯ, ಅಪ್ಪ ಇವನು ಹೇಳ್ತಿರೋದಲ್ಲ ನನಗೇನೋ ಡೌಟ್ ಇದೆ, ನಿನ್ನೆ ಎಲ್ಲ ಮಾಡಿದ್ದು ನೋಡಿದ್ರೆ ಇವನು ತುಂಬ ನನ್ನ ಹೆಂಡತಿ ಮೋಸ ಮಾಡಿಬಿಟ್ಲು ಅಂತ ಹೇಳ್ತಿದ್ದ, ಇವನಿಗೆ ಗೊತ್ತಿರಲಿಲ್ಲ, ಇವಾಗ ಸುಳ್ಳು ಹೇಳ್ತಿದ್ದಾನೆ ಅನ್ನೋ ಥರ ಇದೆ ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಯಾರು ಏನಾದರೂ ಅಂದ್ಕೊಳ್ಳಿ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂತ ಮನೋಜ ಹೇಳ್ತಾನೆ. ಶಾಂತಿ, ಏನೋ ಗೊತ್ತಿದ್ದು ನನಗೆ ಇದೆಲ್ಲ ಮುಚ್ಚಿಟ್ಟು ಮೋಸ ಮಾಡ್ದಲ್ಲೋ ಅಂತ ಶಾಂತಿ ಕೋಪ ಮಾಡಿಕೊಂಡು ಮತ್ತೆ ಮನೋಜಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಆಗ ಲಕ್ಕಿ ಬಂದು, ಅಲ್ಲ ಕಣೋ ಮನೋಜ, ನಿನ್ನೆ ಎಲ್ಲ ಸುಮ್ಮನೆ ಇದ್ಬಿಟ್ಟು ನಿನ್ನ ಹೆಂಡ್ತಿಗೆ ಇವಳು ಚೆನ್ನಾಗಿ ಹೊಡೆದು ಬಡ್ದು ಮನೆಯಿಂದ ಆಚೆ ಹಾಕಿದಾಗ ಸುಮ್ಮನೆ ಇದ್ಬಿಟ್ಟು ಇವಾಗೆಲ್ಲ ಗೊತ್ತಿತ್ತು ಅಂತ ಹೇಳ್ತಿದ್ಯಲ್ಲೋ, ಏನೋ ಹೇಳ್ತಾ ಇದೆಯಾ ನೀನು ಅಂತ ಲಕ್ಕಿ ಕೇಳ್ತಾರೆ. ಸೂರ್ಯ ಬಂದ್ಬಿಟ್ಟು, ಇಲ್ಲ ಲಕ್ಕಿ, ನನಗೆ ಇವನ ಮೇಲೆ ಡೌಟ್ ಇದೆ, ಇವನಿಗೆ ವಿಷಯ ಗೊತ್ತಿರಲಿಲ್ಲ ಅನಿಸುತ್ತೆ, ಇವಾಗ ಇವನು ಸುಮ್ಮನೆ ಹೇಳ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಮನೋಜ ಹೇಳ್ತಾನೆ, ನಾನು ಹೇಳ್ತಿರೋದೆಲ್ಲ ನಿಜಾನೇ, ಅಮ್ಮ ಕೋಪ ಮಾಡ್ಕೊತಾರೆ ಅಂತ ನಾನು ಈ ವಿಷಯ ಮುಚ್ಚಿಟ್ಟಿದ್ದೆ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ, ಏನು ತಲೆ ಕೆಟ್ಟೋನ್ ಥರ ಮಾತಾಡ್ತಾ ಇದೆಯಾ, ಸರಿ ನಾನು ಕೋಪ ಮಾಡ್ಕೊಂಡೆ ಅಂತ ವಿಷಯ ಮುಚ್ಚಿಟ್ಟೆ, ಆದರೆ ಇವಾಗ ಅವಳು ಅಷ್ಟು ತಪ್ಪು ಮಾಡಿದಾಳ, ಅದಕ್ಕೇನೋ ಶಿಕ್ಷೆ ಕೊಡ್ತೀಯಾ ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್, ಶಾಂತಿ ಸ್ವಲ್ಪ ಆದರೂ ಸುಮ್ಮನೆ ಇರು ನೀನು, ಯಾವಾಗಲೂ ಹೊಡೆಯೋದು ಬಡಿಯೋದು ಅಂತ ರೌಡಿ ಸಮೇತ ತೋರಿಸಿದೆಯಲ್ಲ ನೀನು ಅಂತ ರಂಗನಾಥ್ ಅವರು ಬೈತಾರೆ. ಅಯ್ಯೋ, ನಾನು ಹೇಗೆ ಹೇಳಲಿ ಇವಾಗ, ನಾನು ಇವಳ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ, ಅಂಥದ್ರಲ್ಲಿ ಇವಳು ನನಗೆ ಎಷ್ಟೊಂದು ಮೋಸ ಮಾಡಿದ್ಲು, ಇದನ್ನೆಲ್ಲ ನಂಗೆ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಶಾಂತಿ ಹೇಳ್ತಾಳೆ. ನೋಡಿದ್ರೆ ಮನೋಜನ ನನಗೆ ವಿಷಯ ಎಲ್ಲ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾನೆ, ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಎಲ್ಲರೂ ಸೇರಿ ನನಗೆ ಮೋಸ ಮಾಡಿಬಿಟ್ರು ಅಂತ ಶಾಂತಿ ಹೇಳ್ತಿರ್ತಾಳೆ. ಮೀನಾ ಬಂದ್ಬಿಟ್ಟು, ಅತ್ತೆ ನೀನು ಟೆನ್ಷನ್ ಮಾಡ್ಕೊಬಿಡಿಯತ್ತೆ, ನಾನು ನೀರು ತೊಗೊಂಬರ್ತೀನಿ ರೀ ಅಂತ ಮೀನಾ ಹೇಳ್ತಾಳೆ. ಶಾಂತಿ, ನಾನು ಸತ್ರು ನನಗೇನು ಬೇಡ, ಏನು ಕುಡಿಯಲ್ಲ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಬಂದ್ಬಿಟ್ಟು, ಏ ಮೀನಾ, ನಿಮ್ಮ ಅತ್ತೆ ಏನು ರನ್ನಿಂಗ್ ರೇಸ್ ಮಾಡ್ಕೊಂಬಂದಿದ್ದಾರೆ, ಹೋಗಿ ನೀರು ಕೊಡೋದಕ್ಕೆ, ಹೋಗಿ ಜಗಳ ಮಾಡ್ತಾಯಿರೋದು, ಸ್ವಲ್ಪ ನೀನು ಬಾವಿಚ್ಕೊಂಡಿರು ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ. ಆಗ ಶಾಂತಿ, ನಿಜವಾಗ್ಲೂ ನೀನು ಮೊದಲೇ ಗೊತ್ತಿತ್ತೇನೋ ಅಂತ ಶಾಂತಿ ಮನೋಜನ್ ಕೇಳ್ತಾಳೆ. ಮನೋಜ, ಹೌದಮ್ಮ ಗೊತ್ತಿತ್ತು ಅಂದಾಗ, ಗೊತ್ತಿದ್ಮೇಲೆ ನನಗೆ ಯಾಕೋ ಹೇಳಿಲ್ಲ ನೀನು ಅಂತ ಅಂದ್ಬಿಟ್ಟು ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ. ಯಾಕೋ ಹೇಳಿಲ್ಲ ನೀನು, ನನಗೆ ಯಾಕೋ ಹೇಳಿಲ್ಲ ಅಂತ ಶಾಂತಿ ಮನೋಜಂಗೆ ಹೊಡಿತಾನೆ ಇರಬೇಕಾದ್ರೆ ರಂಗನಾಥ್ ಅವರು ಬಂದು ಬಿಡಿಸ್ತಾರೆ ಶಾಂತಿನ. ಲಕ್ಕಿ ಬಂದು, ಶಾಂತಿ ಶಾಂತಿ ಸಮಾಧಾನ ಮಾಡ್ಕೊ, ಹೊಡೆದೇ ನಿಲ್ಲಿಸು, ಮಾತಾಡೋ ಅಂದರೆ ಯಾಕೆ ಹಿಂಗೆ ಹೊಡಿತಾ ಇದೆಯಾ ಅಂತ ಲಕ್ಕಿ ಕೇಳ್ತಾರೆ. ಶಾಂತಿ, ನಿಂತಿದ್ದಾಳಲ್ಲ ಅವಳು ಕಲ್ತರ, ಎಲ್ಲ ತಪ್ಪು ಇವಳಿಂದನೇ ಆಗಿರೋದು, ಅದ್ರ ಜೊತೆಗೆ ಇವನು ಬೇರೆ ಸೇರಿಕೊಂಡಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ನಮ್ಮನೆ ಕಾಲಿಟ್ಟ ಮೇಲೆ ಇಷ್ಟೆಲ್ಲ ಆಗೋಯ್ತಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವ್ರು ಬಂದು, ಶಾಂತಿ ಕೂಗಾಡಬೇಡ, ಸ್ವಲ್ಪ ಶಾಂತವಾಗಿರು ಅಂತ ಹೇಳ್ತಾರೆ. ಲಕ್ಕಿ ಬಂದ್ಬಿಟ್ಟು, ಇವಾಗ ಇಲ್ಲಿ ಉತ್ತರ ಕೊಡಬೇಕಾಗಿರೋದು ರೋಹಿಣಿ, ಏನಮ್ಮ ನೀನು ನಮ್ಮ ಮನೆಗೆ ಬಾಳಕ್ಕೆ ಬಂದ, ಏನು ಮಾಡೋಕ್ಕೆ ಬಂದೆ, ಇಷ್ಟೆಲ್ಲ ಸಮಸ್ಯೆ ಆಗಿದೆಲ್ಲ, ಏನಕ್ಕೆ ಮಾಡಿದೆ, ಏನು ಉತ್ತರ ಕೊಡಮ್ಮ ಅಂತ ಲಕ್ಕಿ ಕೇಳ್ತಾರೆ. ಶಾಂತಿ, ಏನಕ್ಕತ್ತೆ ಅವಳ ಹತ್ರ ಕಾರಣ ಕೇಳ್ತಿದ್ದೀರಾ, ನೀವು ಒಂದು 4 ಕೊಟ್ಟು ಕಳಿಸಿ ಅವಳನ್ನ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ಹೊಡೆದ್ಬಿಟ್ರೆ ಆಗೋಯ್ತಾ, ಇವಾಗ ಕೇಳ್ತಿದ್ದಾರಲ್ಲ, ಸ್ವಲ್ಪ ಸುಮ್ಮನೆ ಇರು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಲಕ್ಕಿ ಹೇಳ್ತಾರೆ, ಶಾಂತಿ ನೀ ಸುಮ್ಮನೆ ಇರು, ಗಂಡ ಹೆಂಡ್ತಿ ಅಂದರೆ ಜೋಡಿ ಗೊಂಬೆಗಳಿದ್ದಂಗೆ, ಅವ್ರನ್ನ ದೂರ ಮಾಡಬಾರ್ದು, ಸಮಾಧಾನದಿಂದ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು ಅಂತ ಲಕ್ಕಿ ಹೇಳ್ತಾರೆ. ಲಕ್ಕಿ ಬಂದು ರೋಹಿಣಿ ಹತ್ರ, ಏನಮ್ಮ ನಿನ್ನ ಸಮಸ್ಯೆ, ಏನು ಕಾರಣ ಹೇಳಮ್ಮ ಅಂತ ಹೇಳ್ತಾರೆ. ರೋಹಿಣಿಗೆ ಪ್ರಶ್ನೆಗಳ ಸುರಿಮಳೆನೇ ಶುರುವಾಗುತ್ತೆ. ಮೊದಲು ಶ್ರುತಿ ಕೇಳ್ತಾಳೆ, ರೋಹಿಣಿಯವರೇ, ನೀವು ಮಲೇಷ್ಯಾದಿಂದ ಬಂದಿಲ್ವಾ, ಅವರು ನಿಜವಾಗ್ಲೂ ದೊಡ್ಡ ಬಿಸ್ನೆಸ್ ಮ್ಯಾನಾ, ಅವರು ಇದ್ದಾರಾ ಇಲ್ವಾ ಅಂತ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ನಮ್ಮದೂರು ಮಲೇಷ್ಯಾನೇ, ನಮ್ಮಪ್ಪ ದೊಡ್ಡ ಕುಡುಕ ಆಗಿದ್ದ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ನಿನ್ನಂಥ ಮಗಳಿದ ಮೇಲೆ ನಿಮ್ಮಪ್ಪ ಕುಡುಕ ಆಗದರೆ ಇನ್ನೇನಾಗ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ನೀನೇನು ಮಾತಾಡಬೇಡ, ನೀನು ಸ್ವಲ್ಪ ಇಲ್ಲಿ ಬಂದು ನಿಂತ್ಕೋ, ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊ ಅಂತ ರಂಗನಾಥರು ಶಾಂತಿನ ಕರೀತಾರೆ. ಹೇಳಮ್ಮ ರೋಹಿಣಿ ಅಂತ ರಂಗನಾಥವ್ರು ಹೇಳ್ತಾರೆ. ನಮ್ಮಪ್ಪ ನಮ್ಮಮ್ಮ ಜೊತೆ ಡೈಲಿ ಕುಡ್ಕೊಬಂದು ಜಗಳ ಮಾಡ್ತಾಯಿದ್ರು. ಈಗ ಇದರಿಂದಾಗಿ ನಮ್ಮಮ್ಮ ಮತ್ತು ನಾನು ತುಂಬಾ ಕಷ್ಟಪಡ್ತಾಯಿದ್ವಿ. ಸ್ವಲ್ಪ ದಿವಸ ಆದಮೇಲೆ ನಮ್ಮಪ್ಪ ಮನೆಗೆ ಬರೋದೇ ಸ್ಟಾಪ್ ಮಾಡಿಬಿಟ್ರು. ಬರ್ತಾ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ. ಇದನ್ನೆಲ್ಲ ನಮ್ಮಮ್ಮ ಕೇಳ್ತಾ ಇದ್ದಿದ್ದಕ್ಕೆ ನಮ್ಮಪ್ಪ ಹೊಡಿತಾ ಇದ್ರು. ನಾನು ಆವಾಗ ತುಂಬ ಚಿಕ್ಕವಳು, ನಾನು ಏನು ಕೇಳೋ ಪರಿಸ್ಥಿತಿಲೂ ಇರಲಿಲ್ಲ ನಮ್ಮಪ್ಪಗೆ. ರವಿ ಕೇಳ್ತಾನೆ, ನಿಮ್ಮಮ್ಮನೂ ಇಲ್ವಾ ಅಂದಾಗ, ನಮ್ಮಪ್ಪ ಮಾಡಿದ ಮೋಸಕ್ಕೆ ನಮ್ಮಮ್ಮ ಡಿಪ್ರೆಷನ್ಗೆ ಹೋಗ್ಬಿಟ್ರು. ಆ ಡಿಪ್ರೆಷನಲ್ಲಿ ನಮ್ಮಮ್ಮ ಕೊರಗಿ ಸತ್ತೋಗ್ಬಿಟ್ರು ಅಂತ ರೋಹಿಣಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗ ನನಗೆ ಗೊತ್ತಿದ್ದ ಒಬ್ಬಳೇ ಫ್ರೆಂಡು ಪೂಜಾ, ಹೇಗೋ ಇಲ್ಲಿಗೆ ಬಂದು ಬ್ಯೂಟಿಷಿಯನ್ ಕೋರ್ಸ್ ಸೇರಿಕೊಂಡೆ. ಅದೇ ರೀತಿ ಜೀವನ ಮಾಡಬೇಕಾದ್ರೆ ನನಗೆ ಅಕ್ಕರೆ ತೋರಿಸೋರು, ಪ್ರೀತಿ ತೋರಿಸೋರು ಯಾರೂ ಇರಲಿಲ್ಲ. ಆವಾಗ ಒಂದು ದಿವಸ ನಾನು ಮನೋಜ್ ಅವ್ರನ್ನ ನೋಡಿದೆ. ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದ ಮೇಲೆ ನನಗೆ ಅವ್ರ ಜೊತೆ ಇದ್ದರೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಆಗ ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಕಸ್ತೂರಿ ಆಂಟಿಗೆ ಮನೆಗೆ ಮಸಾಜ್ ಮಾಡೋದಕ್ಕೆ ಬರಬೇಕಾದ್ರೆ ಅತ್ತೆ ಅಲ್ಲಿಗೆ ಬರ್ತಾಯಿದ್ರು. ಅವ್ರ ಮಗನೇ ಮನೋಜ್ ಅಂತ ನನಗೆ ಗೊತ್ತಾಯಿತು. ಅತ್ತೆ ದುಡ್ಡಿರೋ ಮನೆ ಹುಡುಗಿನೇ ಸೊಸೆ ಮಾಡಬೇಕು ಅಂತ ಆಸೆ ಪಡ್ತಾಯಿದ್ರು. ಆದರೆ ನಾನು ತುಂಬ ಸಾಧಾರಣ ಮನೆತನದಿಂದ ಬಂದಿರೋಳು ಅಂತ ಗೊತ್ತಾದರೆ ಅತ್ತೆ ನನ್ನನ್ನು ಒಪ್ಕೊಳ್ಳಲ್ಲ ಅಂತ ಅರ್ಥ ಆಯಿತು. ಆದರೆ ನಾನು ಮನೋಜ್ನ ತುಂಬ ಇಷ್ಟಪಡ್ತಾ ಇದ್ದೆ. ಅದಕ್ಕೆ ಅವ್ರನ್ನ ನನಗೆ ಬಿಟ್ಟಿರೋದಕ್ಕಾಗಲಿಲ್ಲ. ನಾನು ನಿಜವಾಗ್ಲೂ ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ ಅಂತ ರೋಹಿಣಿ ಹೇಳ್ತಾಳೆ.
ಈಗಲೂ ಕೂಡ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಮನೋಜ್ ಅವ್ರನ್ನ ಮದುವೆ ಆಗೋದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಸುಳ್ಳು ಹೇಳಿದ್ದು. ನಾನು ದೊಡ್ಡ ಶ್ರೀಮಂತಳು, ಮಲೇಷ್ಯಾದಲ್ಲಿರೋದು, ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆಲ್ಲ ಸುಳ್ಳು ಹೇಳಿದ್ದು ಅವ್ರನ್ನ ಮದುವೆ ಆಗಬೇಕು ಅಂತಾನೆ ಅಂತ ರೋಹಿಣಿ ಹೇಳ್ತಾಳೆ. ನಾನು ಕೂಡ ಶ್ರೀಮಂತ ಮನೆತನದಿಂದನೇ ಬಂದಿರೋಳು, ಆದರೆ ನಮ್ಮಪ್ಪ ತಪ್ಪು ಮಾಡಿದ್ದಕ್ಕೆ ನನಗೆ ಯಾರೂ ಇಲ್ದಂಗೆ ಆಗೋಯ್ತು ಅಂತ ರೋಹಿಣಿ ಹೇಳ್ತಾಳೆ. ಅಪ್ಪ ನಮ್ಮಮ್ಮಗೆ ದ್ರೋಹ ಮಾಡಿದ್ದಕ್ಕೆ ನಾನು ಅವ್ರ ಮುಖ ಕೂಡ ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವ್ರದ್ದು ಸ್ವತ್ತಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದು ಯಾವುದೂ ನನಗೆ ಬೇಡ ಅಂತ ಅನ್ನಿಸ್ತಾಯಿತ್ತು. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಮ್ಮ ಈ ವಿಷಯನೆಲ್ಲ ನೀನು ಮೊದಲೇ ನಮಗೆ ಹೇಳ್ಬೋದಾಗಿತ್ತಲ್ವಾ, ಇದನ್ನೆಲ್ಲ ಹೇಳ್ದಿರ ಯಾಕಮ್ಮ ಏಮಾರಿಸ್ದೆ ಅಂತ ಕೇಳ್ತಾರೆ. ಎಲ್ಲ ಮದುವೆಗೂ ಮುಂಚೆ ನಾನು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅತ್ತೆ ಯಾವಾಗ್ಲೂ ನಮ್ಮ ಅಪ್ಪದ ಆಸ್ತಿ ಎಷ್ಟಿದೆ, ಅದು ದುಡ್ಡು ಎಷ್ಟಿದೆ ಅದ್ರ ಬಗ್ಗೆನೇ ಕೇಳ್ತಾಯಿದ್ರು. ಆಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಹೇಳಲಿಲ್ಲ ಅಂತ ರೋಹಿಣಿ ಹೇಳಿದಾಗ, ಅಲ್ಲಮ್ಮ ಸರಿ ಮದುವೆ ಆದಮೇಲಾದರೂ ಹೇಳ್ಬೋದಿತ್ತಲ್ಲಮ್ಮ ಅಂತ ರಂಗನಾಥ್ ಕೇಳ್ತಾರೆ. ಮದುವೆ ಆದಮೇಲೆ ಹೇಳೋಣ ಅಂದರೆ ನಿಮ್ಮಪ್ಪ ಯಾವಾಗ ಬರ್ತಾರೆ, ಅವ್ರಿಗೆ ಎಷ್ಟು ಆಸ್ತಿದೆ ಅಂತ ಅತ್ತೆ ಯಾವಾಗಲೂ ಕೇಳ್ತಾನೆ ಇದ್ದರು. ಆಗ ನನಗೆ ಹೇಳೋಕ್ಕಾಗ್ದಿರ ಇದನ್ನೆಲ್ಲ ನಾನು ಮುಚ್ಚಿಕ್ಬಿಟ್ಟೆ ಅಂತ ರೋಹಿಣಿ ಹೇಳ್ತಾಳೆ. ಸತ್ಯ ಎಲ್ಲ ಹೇಳಿಬಿಟ್ರೆ ಎಲ್ಲಿ ನಾನು ಇಷ್ಟಪಟ್ಟಿರೋ ಥರ ಬದುಕೋಕ್ಕಾಗೋದಿಲ್ವೋ, ನಾನು ಈ ಮನೋ ಜೊತೆ ಬದುಕಬೇಕು ಅಂತ ತುಂಬ ಆಸೆ ಇತ್ತು, ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇದಾದಮೇಲೆ ಪೂಜಾಗೆ ಹೇಳಿ ನಾಟಕ ಮಾಡ್ತಿದ್ದಂಥ ಮೇಕೆ ಮಂಜಣ್ಣನ ಮನೆಗೆ ಕರೆಸಿ ಮಲೇಷ್ಯಾ ಮಾವ ಅಂತ ಎಲ್ಲ ಸುಳ್ಳು ಹೇಳಿಸ್ತೆ ಅಂತ ಹೇಳ್ತಾಳೆ. ಸೂರ್ಯ, ಓಹೋ ಒಳ್ಳೆ ನಾಟಕನೇ ನಡೆದಿದೆ ಅಂತ ಅನಿಸ್ತದೆ ಅಂತ ಸೂರ್ಯ ಹೇಳ್ತಾನೆ. ಅದು ಅಲ್ದಿರ ಯಾವಾಗ ನೋಡು ನಮ್ಮಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ, ನಿಮ್ಮ ಅಪ್ಪಗೆ ಫೋನ್ ಮಾಡು, ದುಡ್ಡು ತರಿಸು ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಅವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ನಮ್ಮಪ್ಪ ಜೈಲಲ್ಲಿದ್ದಾರೆ, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವರು ತೀರೋದ್ರು ಅಂತೆಲ್ಲ ಸುಳ್ಳು ಹೇಳಬೇಕಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ. ಇದನ್ನೆಲ್ಲ ಹೇಳ್ಕೊಂಡು ರೋಹಿಣಿ ಹೇಳ್ತಾ ಇರ್ತಾಳೆ. ಆಗ ಶಾಂತಿ, ಆಹಾ ಬರೀ ನೀನು ಹೇಳಿಲ್ಲ ಕಣೆ, ದೊಡ್ಡ ನಾಟಕನೇ ಮಾಡಿಬಿಟ್ಟೆ, ನಮ್ಮಪ್ಪ ತೀರೋಗಿದ್ದಾರೆ ಅಂತ ಅವತ್ತು ಎಷ್ಟೆಲ್ಲ ನಾಟಕ ಮಾಡ್ದಲೆ ನೀನು, ಎಷ್ಟೆಲ್ಲ ಯಾಮಾರಿಸ್ದಲೆ ನೀನು ನಮಗೆ ಅಂತ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ದೊಡ್ಡ ಮಾಯಿಗಾತಿ ಕಣೆ ನೀನು ಮಾಡಿರೋ ನಾಟಕಕ್ಕೆ ದೊಡ್ಡ ಅವಾರ್ಡೇ ಕೊಡಬೇಕು ನಿನಗೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥರು, ಶಾಂತಿ ಅವಳಿಗೆ ಮಾತಾಡೋಕ್ಕೆ ಬಿಡೆ ಅಂತ ರಂಗನಾಥರು ಹೇಳ್ತಿರ್ತಾರೆ. ಆಗ ಶಾಂತಿ, ಇದಕ್ಕೂ ಮೇಲೆ ಇನ್ನೇನ್ರಿ ಕೇಳಬೇಕು, ಅವಳು ಹೇಳ್ತಿದ್ದಾಳ 5 ಪೈಸದ ಆಸ್ತಿ ಇಲ್ಲ, ಭಿಕ್ಷುಕಿ ಅಂತ ಹೇಳ್ತಿದ್ದಾಳಲ್ಲ, ಇನ್ನೇನು ಕೇಳಬೇಕು ಅಂತ ಶಾಂತಿ ಹೇಳ್ತಾಳೆ. ಆಗ ಲಕ್ಕಿ, ಏನು ಶಾಂತಿ ಸ್ವತ್ತಿನ ಬಗ್ಗೆ ಮಾತಾಡ್ತಿದ್ಯಾ ಅಂದಾಗ, ಅಲ್ಲ ಅತ್ತೆ ಎಲ್ಲ ಇದೆ ಅಂತ ತಾನೇ ನಮ್ಮನ್ನು ಏಮಾರಿಸಿದ್ದು ಅಂತ ಶಾಂತಿ ಹೇಳ್ತಾಳೆ. ಮಾತಾಡಿ, ನಿನ್ನ ಹತ್ರ ಏನು ಆಸ್ತಿ ಇಲ್ಲ ತಾನೆ ಅಂತ ಶಾಂತಿ ಕೇಳಿದಾಗ, ಹೌದು ಅತ್ತೆ ನನ್ನ ಹತ್ರ ಹಣ ಆಸ್ತಿ ಅಂತ ಏನೂ ಇಲ್ಲ ಅಂತ ಹೇಳ್ಕೊಂಡು ಜೋರಾಗಿ ರೋಹಿಣಿ ಅಳ್ತಿರ್ತಾಳೆ. ನಿಮ್ಮಪ್ಪ ಎಲ್ಲಿದ್ದಾರೆ ಹೇಳೆ ಅಂತ ಶಾಂತಿ ಕೇಳ್ತಾಳೆ. ಈ ಕಡೆ ಸೂರ್ಯ, ನೋಡ್ದಲ್ಲಕ್ಕಿ ಸ್ವತ್ತು ಅಲ್ಲಿಂದ ಹಾಗೆ ಬರ್ತಾನೇ ಇದೆ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶ್ರುತಿ, ರೋಹಿಣಿ ನಿಮ್ಮಪ್ಪ ನಿಜವಾಗ್ಲೂ ಇದ್ದಾರಾ ಅಂತ ಕೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಚಿಕ್ಕ ವಯಸ್ಸಿಂದಲೇ ನಾನು ಅವ್ರ ಜೊತೆ ಮಾತಾಡೋದನ್ನ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ದಿನದಿಂದಲೇ ನನಗೆ ಗೊತ್ತಾಗಿದ್ದು ಅವ್ರು ತೀರೋಗಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅಂತೆ, ಓ ಇವಾಗ ಅದು ಇಲ್ವಾ ಅಂತ ಹೇಳ್ತಾಳೆ. ಆಗ ಮೀನಾ, ಅವತ್ತು ನಿಮ್ಮ ಫೋಟೋ ತೊಗೊಬಂದು ನಮ್ಮಪ್ಪ ಅಂತ ಹೇಳಿದ್ರಲ್ಲ ಅವರೇನೇ ನಿಮ್ಮಪ್ಪ ಅಂತ ಮೀನಾ ಕೇಳ್ತಾಳೆ. ಹೌದು ಅವರೇನೆ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಶಾಂತಿ, ಯಾರೂ ಇಲ್ಲ ಯಾವುದೂ ಇಲ್ಲ ಅಂದಮೇಲೆ ಆ ಫೋಟೋ ಇಟ್ಕೊಂಡು ಇವಳೇನು ಮಾಡ್ತಾಳೆ ಅಂತ ಶಾಂತಿ ಹೇಳ್ತಾಳೆ. ಆಗ ಲಕ್ಕಿ ಹೇಳ್ತಾರೆ, ಅಲ್ಲ ಮನೋಜನ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ಸುಳ್ಳು ಹೇಳ್ದೆ ಅಲ್ವಾ ಅಂತ ಕೇಳ್ತಾರೆ ಲಕ್ಕಿ. ಅದಕ್ಕೆ ರೋಹಿಣಿ ಹೌದು ಅಂತಾಳೆ. ಈ ಕಡೆ ರಂಗನಾಥರು, ಅಲ್ಲಮ್ಮ ಮನೆಗೆ ಸೊಸೆಯಾಗಿ ಬರೋಳು ಮನೆಯನ್ನು ಎಲ್ಲರೂ ಮೆಚ್ಚಿಸೋ ಥರ ಇರಬೇಕು, ಆದರೆ ನೀನು ಸುಳ್ಳು ಹೇಳ್ಕೊಂಡು ಏಮಾರಿಸ್ಕೊಂಡು ಬಂದಿದ್ಯಲ್ಲಮ್ಮ ಅಂತ ರಂಗನಾಥವರು ಹೇಳ್ತಾರೆ. ಅಮ್ಮ ನನ್ನ ಮಗನಿಗೋಸ್ಕರ ಬಂದಿದ್ಯಾ, ಇದನ್ನೆಲ್ಲ ಮುಂಚೆನೇ ಹೇಳ್ಬೋದಿತ್ತಲ್ಲ ಅಂತ ರಂಗನಾಥವರು ಹೇಳಿದಾಗ, ಇದನ್ನೆಲ್ಲ ಹೇಳಿದರೆ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ ಮನೋಜ್ ಅವರು ಅಂತ ರೋಹಿಣಿ ಹೇಳ್ತಾಳೆ. ಮತ್ತೆ ವೀಕ್ನೆಸ್ ಏನಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ದುಡ್ಡಿರೋ ಸೊಸೆನೇ ಅವ್ರಿಗೆ ಬೇಕಾಗಿತ್ತು, ಅದೇ ವೀಕ್ನೆಸ್ಸನ್ನು ನಾನು ಇಟ್ಕೊಂಡು ಮನೋಜ್ ಅವ್ರನ್ನ ಮದುವೆ ಆದೆ ಅಂತ ರೋಹಿಣಿ ಹೇಳ್ತಾಳೆ. ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ, ನನಗೆ ಕ್ಷಮಿಸ್ಬಿಡಿ ಮಾವ, ಆದರೆ ಏನು ಮಾಡೋದು, ಮನೋಜ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ, ಅವ್ರನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಈ ಥರ ಎಲ್ಲ ಸುಳ್ಳು ಹೇಳ್ಬಿಟ್ಟೆ ಅಂತ ರೋಹಿಣಿ ಎಲ್ಲ ನಿಜನೂ ಒಪ್ಕೊತಾಳೆ. ಶಾಂತಿ, ಹಾಗಾದರೆ ನೀನು ಗತಿ ಇಲ್ದಿರೋ ಮನೆಯಿಂದ ಬಂದವಳ, ಈಗಾಗಲೇ ಒಬ್ಬಳು ಗತಿ ಇಲ್ದಿರೋರು ಮನೇಲಿದ್ದಾಳೆ, ನೀನು ಅವ್ರ ಜೊತೆಗೆ ಸೇರಿಕೊಂಡ ಅಂತ ಶಾಂತಿ ಕೇಳ್ತಾಳೆ. ಲಕ್ಕಿ, ಅಲ್ಲ ಕಣೆ, ಎಲ್ಲ ನಿನ್ನ ದುರಾಸೆನೇ ಇಷ್ಟಕ್ಕೆಲ್ಲ ಕಾರಣ, ನೀನು ಮೀನಾಗೆ ಹೊಡಿತಿದ್ದಲ್ಲ ಅದೇ ರೀತಿಯೇ ನನಗೂ ಟ್ರೀಟ್ ಮಾಡ್ತಾರೆ ಅಂತ ಇವಳು ಈ ರೀತಿ ಏಮಾರಿಸಿರೋದು ಅಂತ ಲಕ್ಕಿ ಹೇಳ್ತಾರೆ. ಮತ್ತು ನಾನು ಮನೋಜೋಸ್ಕರ ಏನೆಲ್ಲ ಮಾಡಿದ್ದೀನಿ ಅಂತ ರೋಹಿಣಿ ಹೇಳ್ದಾಗ, ಏನೋ ನೀನು ಮಾಡಿದ್ಯಾ, ಅವನ್ನ ಸಾಕಿ ಎತ್ತು ಹೊತ್ತು ಬೆಳೆಸಿರೋದು ನಾನು ಕಣೆ ಅಂತ ಶಾಂತಿ ಹೇಳ್ತಾಳೆ.
ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅತ್ತೆ. ಅವರು ಆಸೆ ಪಡೋ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋ ಥರ ಮಾಡಿದ್ದು ಯಾರು? ಮದುವೆ ಮುಂಚೆ ಅವರು ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಎಲ್ಲ ನಾನು ಬಂದಮೇಲೆ ತಾನೇ ಅವ್ರು ಸರಿ ಹೋಗಿದ್ದು ಅಂತ ರೋಹಿಣಿ ಹೇಳಿದಾಗ, ಅವ್ನು ಮದುವೆ ಮುಂಚೆ ಯಾವ ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದ ಅಂತ ಸೂರ್ಯ ಹೇಳ್ತಾನೆ. ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಾಳೆ. ಅವರು ಎಲ್ಲರ ಮುಂದೆನೂ ಅವಮಾನ ಮಾಡಿಸ್ಕೊತಾ ಇದ್ರು. ಅವ್ರು ಓದಿದ್ದಕ್ಕಾಗಿ ಕೆಲಸ ಸಿಗಲಿಲ್ಲ. ಬಿಸ್ನೆಸ್ ಮಾಡಲಿ ಅಂತ ಶೋರೂಮ್ನ ನಾನು ಹೇಗೋ ಮಾಡಿ ಹಾಕ್ಕೊಟ್ಟೆ. ಸೂರ್ಯ, ಓ ಅದೆಲ್ಲ ನಮ್ಮ ಅಪ್ಪ ದುಡ್ಡಲ್ಲಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರವಿ, ನೀ ಸ್ವಲ್ಪ ಸುಮ್ಮನೆ ಇರು ಅಂತ ಸೂರ್ಯನಿಗೆ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.